ಇನ್ನು ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿರುವಂತಹ ಸಾರಿಗೆ ನೌಕರರು ಈಗಾಗಲೇ ವೇತನ ಹೆಚ್ಚಳ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಇಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಸಾರಿಗೆ ಅಧಿಕಾರಿಗಳು ನೌಕರರ ಸಂಘಟನೆಗಳು ಸಭೆ ವಿಫಲ ಆಗಿದೆ. 7% ಹೆಚ್ಚಳಕ್ಕೆ ಸಮ್ಮತಿಸಿದ ನೌಕರರು 25% ಹೆಚ್ಚಳಕ್ಕೆ ಪಟ್ಟನ್ನು ಹಿಡಿದಿದ್ದಾರೆ. ಸಾರಿಗೆ ನಿಯಮಗಳು ಏನಿದ್ದಾವೆ ನಿಗಮಗಳು 7% ಹೆಚ್ಚಳದ ಒಂದು ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ. ಮುಖ್ಯವಾಗಿ ಒಂದು ಸಭೆಯನ್ನು ಮಾಡಿದ್ರು. ಆ ಒಂದು ಸಭೆ ಈಗ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಆದರೂ ಸಹಿತ ಸಾರಿಗೆ ಅಧಿಕಾರಿಗಳು ನೌಕರರು ಸಂಘಟನೆಗಳು ಏನೆಲ್ಲ ಒಂದು ಸಭೆಯನ್ನು ಮಾಡ್ತಾರೆ ಅದು ವಿಫಲ ಆಗುತ್ತೆ. ಅದಾದ ನಂತರ 7% ಹೆಚ್ಚಳಕ್ಕೆ ಸಮ್ಮತಿಸಿದ ನೌಕರರು ಈಗ 25% ಹೆಚ್ಚಳಕ್ಕೆ ಪಟ್ಟನ್ನು ಹಿಡಿದಿದ್ದಾರೆ. ಒಂದು ಕಡೆ ಸಾರಿಗೆ ನೌಕರರಿಗೂ ಕೂಡ ವೇತನದಲ್ಲಿ ತೊಂದರೆ ಆಗ್ತಾ ಇದೆ. ನಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಹೆಚ್ಚಾಗಿ ವೇತನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇಡಿಕೆ ಒಂದನ್ನು ಇಟ್ಟು ಪಟ್ಟನ್ನು ಕೂಡ ಇಡ್ತಾ ಇದ್ದಾರೆ. ಸಾರಿಗೆ ನಿಗಮದವರಾಗಿರ್ಬೋದು ಸಾರಿಗೆ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಭೆ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಸೊ ಆ ಒಂದು ಕಾರಣದಿಂದ 7% ಹೆಚ್ಚಳ ಮಾಡಬೇಕು ಅಂತ ಅಂದ್ಕೊಂಡವರು ಈಗ 25% ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಸಾರಿಗೆ ನಿಗಮಗಳು ಈಗಾಗಲೇ ನೀಡಿರುವಂತಹ 7% ಹೆಚ್ಚಳದ ಸಮ್ಮತಿ ಏನಿದೆ ಈಗ ಸದ್ಯದ ಮಟ್ಟಿಗೆ 25% ಹೆಚ್ಚಳ ಮಾಡಿ ಅಂತೇಳಿ ಪಟ್ಟಣ ಹಿಡಿದಿದ್ದಾರೆ. ಇನ್ನು ಸಾರಿಗೆ ಅಧಿಕಾರಿಗಳು ನೌಕರರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಭೆಯನ್ನು ಸಹಿತ ಮಾಡ್ತಾರೆ. ಆ ಒಂದು ಸಭೆ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಈ ಹಿಂದೆ 7% ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮ್ಮತಿಯೊಂದನ್ನು ನೀಡಿರುತ್ತಾರೆ. ಸೊ ಈಗ ಸದ್ಯದ ಮಟ್ಟಿಗೆ 25% ಹೆಚ್ಚಳ ಮಾಡಿ ಅಂತೇಳಿ ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಮುಖ್ಯವಾಗಿ KSRTC ಆಗಿರ್ಬೋದು BMTC ಆಗಿರ್ಬೋದು ಎಲ್ಲ ಸಾರಿಗೆ ನೌಕರರು ಆ ಒಂದು ನೌಕರರ ಸಂಘಟನೆಗಳೇನಿದ್ದಾವೆ ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಪಟ್ಟಣ ಹಿಡಿದಿದ್ದಾರೆ. ಖಂಡಿತವಾಗ್ಲೂ ನಮಗೆ ವೇತನ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ನೌಕರರಾಗಿರ್ಬೋದು ಸಾರಿಗೆ ಅಧಿಕಾರಿಗಳು ಎಲ್ಲರೂ ಸಹಿತ ಇಲ್ಲಿ ವೇತನ ಹೆಚ್ಚಳಕ್ಕೆ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ. ಇನ್ನು ಈಗಾಗಲೇ 7% ವೇತನವನ್ನು ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಸಹಿತ ಮಾಡಿರ್ತಾರೆ. ಆ ಒಂದು ಸಭೆ ಈಗ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಆದರೂ ಸಹಿತ ಈಗ 25% ವೇತನವನ್ನು ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಇಲ್ಲಿ ಪಟ್ಟನೆ ಹಿಡಿದು ಕೂತ್ಕೊಂಡಿದ್ದಾರೆ. ನಮಗೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಹೆಚ್ಚಾಗಿ ವೇತನ ಸಿಗಬೇಕು ಅನ್ನುವಂತಹ ಒಂದು ಬೇಡಿಕೆ ಒಂದನ್ನು ಸಾರಿಗೆ ನೌಕರರು ಮುಂದಿಟ್ಟಿದ್ದಾರೆ. ಸಾರಿಗೆ ನೌಕರರಾಗಿರ್ಬೋದು ಸಾರಿಗೆ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಒಂದು ಸಭೆಯನ್ನು ಸಹಿತ ಮಾಡಿರ್ತಾರೆ. ಆ ಒಂದು ಸಭೆ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಅಕ್ರಮ್ ಪಾಷಾ ಜೊತೆ ನಡೆದ ಮೀಟಿಂಗ್ ಮತ್ತೆ ವಿಫಲವಾಗಿದೆ. ನಮಗೆ 25% ಸಂಬಳ ಹೆಚ್ಚಾಗಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸಾರಿಗೆ ನೌಕರರು ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. KSRTC BMTC ಎಲ್ಲ ಸಾರಿಗೆ ನೌಕರರು ಏರಿದ್ದಾರೆ. ಈ ಹಿಂದೆ 7% ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು, ಒಂದು ಬೇಡಿಕೆ ಒಂದನ್ನು ಇಟ್ಟಿದ್ದರು. ಆದರೆ ಈಗ ಅದನ್ನು ಯಾವಾಗ ತಿರಸ್ಕಾರ ಮಾಡ್ತಾರೆ? ಈಗ 25% ಹೆಚ್ಚಳ ಮಾಡಿ ಅಂಥೇಳಿ ಬೇಡಿಕೆ ಒಂದನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಅಕ್ರಮ್ ಪಾಷಾ ಜೊತೆ ನಡೆದಿರುವಂತಹ ಮೀಟಿಂಗು ಮತ್ತೊಮ್ಮೆ ವಿಫಲವಾಗಿದೆ. 25% ಸಂಬಳ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ದಾರೆ. ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂಥದ್ದು ಸಾರಿಗೆ ನೌಕರರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈಗಾಗಲೇ ಒಂದು ಸಭೆಯನ್ನು ಸಾಕಷ್ಟು ಸಭೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಈಗ ರೀಸೆಂಟಾಗಿ ನಡೆದಿರುವಂತಹ ಸಭೆ ಕೂಡ ವಿಫಲವಾಗಿದೆ. ಆ ಒಂದು ಕಾರಣದಿಂದಾಗಿ ಈ ಹಿಂದೆ 7% ವೇತನವನ್ನು ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾಯಿದ್ರು. ಈಗ 25% ವೇತನವನ್ನು ಹೆಚ್ಚಳ ಮಾಡಿ ಸಂಬಳವನ್ನು ಹೆಚ್ಚಳ ಮಾಡಿ ಅಂಥೇಳಿ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ. ಈಗಾಗಲೇ ಸಾರಿಗೆ ಅಧಿಕಾರಿಗಳಾಗಿರ್ಬೋದು ನೌಕರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಸಭೆಯನ್ನು ಸಹಿತ ಮಾಡಿರ್ತಾರೆ. ಸಭೆಯಲ್ಲಿ ಅವರವರ ಬೇಡಿಕೆಗಳು ಮಾತುಕತೆಗಳು ಚರ್ಚೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಂಬಳ ಹೆಚ್ಚಳ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಸಹಿತ ಮಾಡ್ತಾರೆ. ಆದರೆ ಆ ಒಂದು ಸಭೆ ಸದ್ಯದ ಮಟ್ಟಿಗೆ ವಿಫಲವಾಗಿದೆ. ಅಕ್ರಮ್ ಪಾಷಾ ಅವರ ಜೊತೆ ನಡೆದಂತಹ ಮೀಟಿಂಗ್ ಏನಿದೆ ಆ ಸಭೆ ವಿಫಲವಾಗಿದೆ. ಸೊ ಆದರೂ ಸಹಿತ ಇಲ್ಲಿ ನೌಕರರು ಸಾರಿಗೆ ನೌಕರರು ಇದ್ದಾರೆ 25% ವೇತನವನ್ನು ಸಂಬಳವನ್ನು ಹೆಚ್ಚಳ ಮಾಡಿ ಅಂತೇಳಿ ಬೇಡಿಕೆ ಒಂದನ್ನು ಇಡ್ತಾ ಇದ್ದಾರೆ.
ಇನ್ನು KSRTC ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅವ್ರ ಜೊತೆ ಒಂದು ಮೀಟಿಂಗನ್ನು ಸಹಿತ ಮಾಡ್ತಾರೆ. ಅದರಲ್ಲಿ ಸಾರಿಗೆ ನೌಕರರಾಗಿರ್ಬೋದು, ಸಾರಿಗೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸಹಿತ ಒಟ್ಟಾರೆಯಾಗಿ ಕೂತ್ಕೊಂಡು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಮುಂದಾಗ್ತಾರೆ.